ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಮತ್ತೆ ನಿಮ್ಮ ಮಧ್ಯದಲ್ಲಿ ಹೇಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೀನಿ. ಈ ಸಮಯದ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 44ನೇ ವಾಕ್ಯ. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನು ನಂಬುತ್ತಾನೋ ಅವನೇ ಧನ್ಯನು. ದೇವರ ಮಕ್ಕಳೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರನ್ನು ನಂಬಿರುವ ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳಬೇಕು, ದೇವರಲ್ಲಿ ಬೆಳೆಯಬೇಕು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕಿಸಬೇಕು, ಯಾರ ಜೊತೆಯಲ್ಲಿ ನಾವು ಸೇರಬೇಕು ಎಂದು ದೇವರ ವಾಕ್ಯದ ಮುಖಾಂತರ ಹೇಳುತ್ತಾನೆ. ದೇವರ ಮಕ್ಕಳೇ, ದೇವರು ನಂಬಿರುವ ನಾವು ದೇವರ ಮಕ್ಕಳ ಸಂಗಡ ಯಾವಾಗಲೂ ದೇವರ ಆಲಯದಲ್ಲಿ ನಾವು ವಾಸವಿದ್ದು ಹೆಚ್ಚಾಗಿ ಪ್ರಾರ್ಥನೆ ಒಟ್ಟಿಗೂ ಆತ್ಮಿಕತೆ ಒಟ್ಟಿಗೂ ನಮ್ಮ ಜೀವಿತವನ್ನು ಸಮಯವನ್ನು ಕಳೆಯಬೇಕಾಗಿದೆ. ದೇವರ ಮಕ್ಕಳು ಹೆಚ್ಚಾಗಿ ದೇವರ ಮಕ್ಕಳ ಜೊತೆ, ದೇವರ ಸೇವಕರ ಜೊತೆ ನೀವು ಸಂಗಡವಿದ್ದು ಅವರ ಜೊತೆ ಇದ್ದು ನೀವು ಪ್ರಾರ್ಥನೆ ಮಾಡಿರಿ, ಆಶೀರ್ವಾದವು ನಿಮಗೆ ಒದಗಿ ಬರುತ್ತದೆ. ದೇವರ ಮಕ್ಕಳ ಈ ವಾಕ್ಯವನ್ನು ದೇವರು ಹೇಳುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಿ. ಆಶೀರ್ವದಿಸಲಿ. ಈ ವಿಡಿಯೋ ನೋಡಿ ಎಲ್ಲರೂ ಕೂಡ ದೇವರು ತಾನೇ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.